ಕಂತ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಸುಮಾರು ಪ್ರಶ್ನೆಗಳು ನಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳಿಂದ ನಿಮಗೆ ಬಂದಿದ್ದಾವೆ. ಸೊ ಇವತ್ತು ಕೂಡ ನಾಳೆ ನಡೀತಕ್ಕಂಥ 26/9ಗೆ ಈ ಹಿಂದಿ ಪೇಪರ್ಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಕೊಡ್ತಿದ್ದೀನಿ. ಚೆನ್ನಾಗಿ ನೋಡ್ಕೊಂಡು ಹೋಗಿ. ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳು ಇದೇ ಥರದ ಇದ್ದಾವೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿನೂ ಕೂಡ ನಾನು ವಿಡಿಯೋದ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ನೋಡುವ. ಫಸ್ಟ್ ಮೇನ್ಸಲ್ಲಿ ಬರ್ತಕ್ಕಂಥದ್ದೇ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಸೋನಾ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ಸೋನಾ ಶಬ್ದದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಸುಲಾನಾ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಶಕ್ತಿಮಾನ್ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಶಕ್ತಿಮಾನ ಆಪ್ಷನ್ ಬಿ ಶಕ್ತಿಹೀನ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಅಚ್ಚಾ ಯಹ ತುಮ್ನೆ ಕಿಯಾ. ಇಲ್ಲಿ ಅಚ್ಚಾ ಮುಂದೆ ಏನಿದೆಪ್ಪ ಅಂದರೆ ಒಂದು ಎಸ್ ವಿರಾಮ ಚಿಹ್ನೆ ಇದೆ. ಆ ವಿರಾಮ ಚಿಹ್ನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರೇಖಾಂಕಿತ ಮಾಡಿದ್ದಾರೆ ಅಂದರೆ ಅಂಡರ್ಲೈನ್ ಮಾಡಿದ್ದಾರೆ ಅಂದರೆ ಅದು ವಿಸ್ಮಯಾದಿ ಬೋಧಕ ಅಂತಾರೆ. ಅದನ್ನು ಭಾವಸೂಚಕ ಚಿಹ್ನ ಅಂತಲೂ ಕೂಡ ಕರೀತಾರೆ. 4ನೇ ಪ್ರಶ್ನೆ, ನಿಮ್ನಲಿಖಿತ ಮೇಸೆ ವೃದ್ಧಿ ಸಂಧಿ ಕಾ ಉದಾಹರಣೆ ಹೇ ಅಂತ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ, ಇಲ್ಲಿ ವೃದ್ಧಿ ಸಂಧಿ ಅಂದರೆ ವನೌಷಧಿ ಅಂತಕ್ಕಂಥದ್ದು ಬರ್ತದೆ. ಗಾಯಕ ಅಯಾದಿ ಸಂಧಿ ಆಗ್ತದೆ, ರಮೇಶ ಗುಣಸಂಧಿ ಆಗ್ತದೆ, ಸತ್ಯಾಗ್ರಹ ದೀರ್ಘ ಸಂಧಿ ಆಗ್ತದೆ. ಪ್ರಶ್ನೆ 4, ವಾರಿ ಶಬ್ದಕ ಸಮನಾರ್ಥಕ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್. ವಾರಿ ಅಂದರೆ ಜಲ್ ಅಂತಕ್ಕಂಥದ್ದು, ಪಾನಿ ನೀರ ಉದಕ ಅಂತಲೂ ಕೂಡ ಕರಿತೀವಿ. ಪ್ರಶ್ನೆ 6, ಇನ್ಮೇ ಸೆ ಕೌನ್ ಸಾ ಶಬ್ದ ಪುಲ್ಲಿಂಗ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಪುಲ್ಲಿಂಗ ಇರ್ತಕ್ಕಂಥ ಶಬ್ದ ಯಾವುದಪ್ಪ ಅಂತಂದರೆ ಧೋಬಿ ಅಂತಕ್ಕಂಥದ್ದು. ಇದರ ಅರ್ಥ ಸ್ತ್ರೀಲಿಂಗ ಧೋಬಿನ್ ಅಂತಕ್ಕಂಥದ್ದು ಇರ್ತದೆ. ಪ್ರಶ್ನೆ 7, ಕಿತಾಬ್ ಶಬ್ದಕ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಎ ಕಿತಾಬೆ ಈಸ್ ದ ರೈಟ್ ಆನ್ಸರ್. ಸೊ ಕಿತಾಬೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 8, ಪೌ ಫಟನಾ ಇಸ್ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಪೌ ಫಟನಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಪ್ರಭಾತ್ ಹೋನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದೆ ಹೋಗೋಣ. ಸಂಬಂಧೀಕರಣದ ಪ್ರಶ್ನೆಗಳಲ್ಲಿ ಅವೆಷ್ಟಿದಾವಪ್ಪ ಅಂದ್ರೆ 4 ಇದಾವೆ. ಪ್ರತಿಯೊಂದಕ್ಕೂ ಸರಿಯಾದ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 9, ಕಪಡ ನಾಪ್ನ ಇದೆ, ಟಮಾಟರ್ ಅಂತ ಇದೆ. ಸೊ ಟಮಾಟರ್ದಲ್ಲಿ ಏನು ಬರ್ತದಪ್ಪ ಅಂದ್ರೆ ತೌಲನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ತೌಲನ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 10, ಪವನ ಶಬ್ದದ ಅರ್ಥ ವಾಯು, ಸಿಂಧು ಶಬ್ದದ ಅರ್ಥ ಕೇಳಿದ್ದಾರೆ. ಸಿಂಧು ಅಂದರೆ ಸಮುದ್ರ ಅಂತಕ್ಕಂಥದ್ದು ಬರ್ತದೆ. 11, ಪಂಡಿತ್ ರಾಜ್ ಕಿಶೋರ್ ಮಜ್ದೂರೋ ಕೆ ನೇತಾ ಬಸಂತ್ ಡ್ಯಾಶ್ ಅಂದರೆ. ಸೊ ಬಸಂತ್ ಅಂತಕ್ಕಂಥದ್ದು ಏಕ್ ಶರಣಾರ್ಥಿ ಲಡ್ಕ, ಗರೀಬ್ ಶರಣಾರ್ಥಿ ಲಡ್ಕ ಅಂತಲೂ ಬರಿಬೋದು. ಇನ್ನು 11ನೇ ಪ್ರಶ್ನೆ, ಗಿಲ್ಲು ರೇಖಾಚಿತ್ರ ಆದರೆ ಮೇರಾ ಬಚ್ಪನ್ ಯಾವುದು ಅಂತ ಕೇಳಿದ್ದಾರೆ. ಅದು ಆತ್ಮಕಥಾ ಅಂತಕ್ಕಂಥದ್ದು ಸಿಂಪಲ್ ಆದ ಉತ್ತರ. ಇನ್ನು 1 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 13ರಿಂದ 16 1 ಅಂಕದ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 13, ಮುಖ ಕಿಸ್ಕಾ ಪಾಲನ್ ಪೋಷಣ್ ಕರ್ತಾ ಹೇ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಮುಖ ಸಕಲ ಅಂಗೋ ಕಾ ಪಾಲನ್ ಪೋಷಣ್ ಕರ್ತಾ ಹೇ ಅನ್ನೋದು ಬರಿಬೋದು. ಪ್ರಶ್ನೆ 14, इंटरनेट का अर्थ क्या है ಅಂತ ಕೇಳಿದ್ದಾರೆ. आंसर, इंटरनेट का अर्थ है अनगिनत कंप्यूटरों का कई अंतर्जालों का एक दूसरे से संबंध स्थापित करने का जाल ही अंतर्जाल है, इंटरनेट है ಅಂತ ಬರಿಬಹುದು. ಪ್ರಶ್ನೆ 15, बसंत की सच्चाई एकांकी का प्रथम दृश्य कहाँ घटता है ಅಂತ ಕೇಳಿದ್ದಾರೆ. स्वदितो बसंत की सच्चाई एकांकी का प्रथम दृश्य बाजार का एक प्रतीकात्मक दृश्य है ಅಂದರೆ बाजार में घटता है ಅನ್ನೋದನ್ನ ಬರಿಬಹುದಿತ್ತು. ಪ್ರಶ್ನೆ 16, ಅಭಿನವ್ ಮನುಷ್ಯ ಕವಿತಾಕ್ಕೆ ಕವಿ ಕಾ ನಾಮ್ ಲಿಖಿ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ರಾಮದಾರಿಸ್ಯು ದಿನಕರ್ ಜಿ ಅನ್ನೋದು ಸರಿಯಾದ ಉತ್ತರ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. ಪ್ರಶ್ನೆ 17, ದುಕಾನ್ದಾರ್ನೆ ನೌಕರ್ ಸೆ ಕ್ಯಾ ಕಹಾ ಕೇಳಿದ್ದಾರೆ. ಉತ್ತರ ನೋಡಿ, ದುಕಾನ್ದಾರ್ನೆ ಅಪ್ನೆ ನೌಕರ್ ಸೆ ಕಹಾ ಸುನೋ ಆಜ್ ಸೇರ್ ಕಶ್ಮೀರಿ ಸೇಬ್ ಚುನ್ಕರ್ ಲಿಕರ್ ಲಾನಾ ಅಂತಕ್ಕಂಥದ್ದು ಇದೆ. ಪ್ರಶ್ನೆ 18, ಲೇಖಿಕಾನೆ ಗಿಲ್ಲು ಕೆ ಪ್ರಾಣ್ ಕೈಸೆ ಬಚಾಯೆ ಅಂತ ಇದೆ. आंसर ಏನದಪ್ಪ ಅಂದ್ರೆ लेखिका ने गिल्लू को हौले से उठाकर अपने कमरे में ले आई, उसके घाव के रक्त को रुई से पोंछकर पेंसिलिन का मरहम लगाया ಅನ್ನೋದು ಇತ್ತು. ಇನ್ನು ಪ್ರಶ್ನೆ 19, आशियम्मा अब्दुल कलाम को खाने में क्या देती थी ಅಂತ ಕೇಳಿದ್ದಾರೆ. उत्तर, अब्दुल कलाम जी की ममता और आशियम्मा जी केले के पत्ते पर चावल सुगंधित स्वादिष्ट सांभर डालती थी. ओके, साथ में घर का बना अचार और नारियल की ताजी चटनी देती थी ಅನ್ನೋದು ಉತ್ತರ. ಪ್ರಶ್ನೆ 20, बसंत राज किशोर के पास क्यों नहीं लौटा ಅಂತ ಕೇಳಿದ್ದಾರೆ. ಉತ್ತರ,
बसंत नोट भुनाकर राजकिशोर के पास नहीं पहुंचा क्योंकि लौटते समय किसी मोटर गाड़ी से टकरा गया था और उसके पैर कुचले गए थे, जिसके कारण वह बेहोश हो गया था ಅನ್ನೋದು ಇತ್ತು. ಪ್ರಶ್ನೆ 21 ಈ ಗವರ್ನೆನ್ಸ್ के बारे में लिखी ಅಂತ ಕೇಳಿದ್ದಾರೆ. ವೆರಿ सिंपल ಅದ. ई गवर्नेंस इंटरनेट द्वारा एक ऐसी व्यवस्था है जिसके द्वारा सरकार के सभी कामकाज का विवरण, अभिलेख, सरकारी आदेश आदि को यथावत लोगों को सूचित किया जाता है. इससे प्रशासन पारदर्शी होता है ಅಂತ ಬರಿಬೇಕು. ಪ್ರಶ್ನೆ 22 ಮಾತೃಭೂಮಿ के प्राकृतिक सौंदर्य ಕೇಳಿದ್ದಾರೆ. ವೆರಿ सिंपल ಅದ. मातृभूमि का प्राकृतिक सौंदर्य अत्यंत नयन मनोहर है, मनमोहक है. इसके खेत हरे भरे और सुहाने हैं. इसके वन उपवन फल फूलों से भरे हुए हैं और मातृभूमि के अंदर खनिजों की अपार संपदा भरी हुई है. ಮುಂದಿನ ಪ್ರಶ್ನೆ, शनि किसका पुत्र है? शनैचर का अर्थ क्या है? शनि सूर्य का पुत्र है. शनैचर का अर्थ है धीमी गति से चलने वाला. इन शनि का निर्माण कैसा हुआ ಅಂತ ಕೇಳಿದ್ದಾರೆ. सो वेरी सिंपल. शनि का निर्माण हाइड्रोजन, हीलियम, मीथेन तथा एमोनियम गैसों से हुआ है ಅಂತ ಬರೀಬಹುದು. इन 24वें प्रश्न, सूर्य का एक चक्कर लगाने में शनि को कितने साल लगते हैं? शनि एक राशि में कितने साल रहता है? ನೋಡಿ ಏನು ಕೇಳಿದ್ದಾರೆ. शनि का एक चक्कर लगने में शनि को करीब 30 वर्ष का समय लगता है. एक राशि में करीब 2.5 साल रहता है ಅಂತಕ್ಕಂಥದ್ದು ಬರೆದ್ರೆ ಇದರ ಉತ್ತರ ಕಂಪ್ಲೀಟ್ ಆಗಿ ಆಗ್ತದೆ. द लास्ट क्वेश्चन, शनि के सबसे बड़े उपग्रह टाइटन के बारे में आप क्या जानते हैं ಅಂತ ಕೇಳಿದ್ದಾರೆ. ಸೊ ನೋಡಿ ಏನು ಬರಿಬಹುದು. शनि का सबसे बड़ा उपग्रह टाइटन सौर मंडल का सर्वाधिक महत्वपूर्ण और दिलचस्प उपग्रह है. टाइटन हमारे चंद्र से भी बड़ा है. इसका व्यास 5150 किलोमीटर है ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆ 3 अंकದ ಪ್ರಶ್ನೆ, मातृभूमि के स्वरूप ಬಗ್ಗೆ ಕೇಳಿದ್ದಾರೆ. वेरी इंपॉर्टेंट. कवि की कल्पना के अनुसार मातृभूमि का स्वरूप अत्यंत सुंदर और सुशोभित है. मातृभूमि के एक हाथ में न्याय पताका है और दूसरे हाथ में ज्ञान दीप है जो ज्ञान का प्रतीक है. माँ अपने न्याय तथा ज्ञान द्वारा बच्चों को मार्गदर्शन कर रही है. मातृभूमि अमरों की जननी है. इसके हृदय में ಗಾಂಧಿ ಬುದ್ಧ ರಾಮ್ ಶಾಯಿತು हुए ಅನ್ನೋದನ್ನು ಕೂಡ ಸೇರಿಸಿ ಬರೀರಿ. ಇನ್ನು कश्मीरी से पाठ द्वारा लेखकों को क्या सीख देना चाहते हैं ಅಂತ ಕೇಳಿದ್ದಾರೆ. वेरी सिंपल अद. लेखक प्रेमचंद कश्मीरी से पाठ द्वारा पाठकों को यह संदेश देना चाहता है कि जब भी कुछ खरीदने के लिए जाए तो सतर्क रहे, वस्तु को जांचे. लेखक की तरह आंख बंद करके दुकानदार पर विश्वास ना करे. सो ನೀವು ಬಾಯ್ಪಾಟ್ ಹಾಕಿರ್ಬೋದು. अगर खरीदारी करते समय सावधानी नहीं बरते तो धोखा खाने की संभावना होती ಅಂತ ಇದೆ ನೋಡಿ. ಅದನ್ನು ಬರೆದ್ರೂ ಕೂಡ ಸಾಕು. ಇನ್ನು 27 लेखिका की गैर हाजिरी में गिल्लू ने दिन कैसे बिताए ಅಂತ ಕೇಳಿದ್ದಾರೆ. उत्तर ನೋಡಿ. गिल्लू लेखिका की गैर हाजिरी में झूले से नीचे नहीं उतरता था. उसे कोजी काजू दे जाता था और तो उसका प्रिय खाद्य काजू भी नहीं खाता था ಅಂತಕ್ಕದ್ದನ್ನು ಬರೀಬಹುದು. 28 दिनकर जी के अनुसार मानव का सही परिचय क्या है ಅಂತ ಕೇಳಿದ್ದಾರೆ. उत्तर दिनकर जी के अनुसार मानव जितनी भी भौतिक प्रगति कर ले यह उसका परिचय नहीं है. उसका सही परिचय यह है कि वह मनुष्य हृदय पर जीत प्राप्त करे तथा मानव से मानव के बीच जो रुकावटें, द्वेष, दूरियां है उन्हें मिटाए. तभी वह ज्ञानी तथा विद्वान कहलाएगा ಅಂತಕ್ಕಂಥದ್ದು ಇತ್ತು. ಮುಂದಿನ ಪ್ರಶ್ನೆ 29. शमसुद्दीन अखबारों का वितरण का कार्य कैसे करते थे ಅಂತ ಕೇಳಿದ್ದಾರೆ. ನೋಡಿ, शमसुद्दीन जो अब्दुल कलाम के चचेरे भाई थे, वे रामेश्वरम में अखबारों के एकमात्र वितरक थे. अखबार रामेश्वरम स्टेशन पर सुबह की स्टेशन पर पहुंचते थे जो पाम्बन से आती थी. इस अखबार एजेंसी को वे अकेले चलाते थे. रामेश्वरम में अखबारों का जुमला 1000 प्रतियां रोज बिकती थी ಅಂತ ಬರೆದ್ರು ಕೂಡ ಇದ್ರ ಉತ್ತರ ಕಂಪ್ಲೀಟ್ ಆಗುತ್ತೆ. 30ನೇ ಪ್ರಶ್ನೆಗೆ ಹೋಗೋಣ. 30ನೇ ಪ್ರಶ್ನೆಗಳಲ್ಲಿ ನಿಮಗೆ ದೋಹೆ का ಭಾವಾರ್ಥ ಕೇಳಿದ್ದಾರೆ. ಸಿಂಪಲ್ ಇದೆ. दया धर्म का मूल है, पाप मूल अभिमान, तुलसी दया न छाड़िए, जब लग घट में प्राण. ಏನು ಬರೀಬಹುದು. प्रस्तुत दोहे में तुलसीदास जी कह रहे हैं कि दया ही धर्म का मूल है, अभिमान पाप का मूल है. अर्थात मनुष्य के अंदर जो घमंड होता है वही मनुष्य से पाप करवाता है. यदि मनुष्य
सुख शांति तथा प्रेम से जीवन व्यतीत करना चाहता है, जब तक शरीर में प्राण है तब तक दया को न छोड़े, क्योंकि दया ही सारी अच्छाई की जड़ है ಅಂತ ಬರೀರಿ. ಇನ್ನು ಸೋಷಿಯಲ್ नेटवर्किंग एक क्रांतिकारी खोज है कैसे ಅಂತ ಕೇಳಿದ್ದಾರೆ. वेरी सिंपल आंसर. सोशल नेटवर्किंग एक क्रांतिकारी खोज है जिसने विश्व भर के लोगों को एक जगह लाकर खड़ा कर दिया है. इसके कई वेबसाइट हैं जैसे फेसबुक, ट्विटर आदि, जिनके द्वारा देश विदेश के लोगों की वेशभूषा, रहन सहन, खान पान के साथ साथ संस्कृति तथा कला का अति शीघ्र रूप में प्रचार हो रहा है ಅಂತ ಬರೀರಿ. ಇನ್ನು ಜೈನುಲ್ ಆಬ್ದೀನ್ नमाज के बारे में क्या कहते थे ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. उत्तर, जैनुल आब्दीन नमाज के बारे में कहते हैं कि जब तुम नमाज पढ़ते हो तो तुम्हारा शरीर इस ब्रह्मांड का एक हिस्सा बन जाता है, जिसमें धन, आयु, जाति तथा धर्म पंथ का कोई भेदभाव नहीं होता. इन्हें अनुवाद ಮಾಡಲಿಕ್ಕೆ सिंपल सेंटेंस ಕೊಟ್ಟಿದ್ದಾರೆ. एक दुबला पतला लड़का जल्दी जल्दी आता है, उसकी आयु लगभग 10 वर्ष है, उसकी शक्ल बसंत से मिलती है, वह बसंत का छोटा भाई प्रताप है. ಏನು ಬರಿಬಹುದು? ಒಬ್ಬ ಸನಕಲ್ಲು ಹುಡುಗ ಬೇಗ ಬೇಗನೆ ಬರುತ್ತಾನೆ, ಅವನ ವಯಸ್ಸು ಹೆಚ್ಚು ಕಡಿಮೆ 10 ವರ್ಷವಾಗಿದೆ, ಅವನ ಮುಖ ಅಥವಾ ಆಕಾರ ಬಸಂತನಿಗೆ ಹೋಲ್ತದೆ, ಅವನು ಬಸಂತನ ಸಹೋದರ ಪ್ರತಾಪನಾಗಿದ್ದಾನೆ ಅಂತ ಬರಿಬಹುದು. ಇನ್ನು ಪಂಡಿತ್ ರಾಜ್ಕಿಶೋರ್ एक ಮಾನವತಾವಾದಿ ಅಥವಾ ಪಂಡಿತ್ ರಾಜ್ಕಿಶೋರ್ के ಮಾನವೀಯ ವ್ಯವಹಾರ ಪರೋಪಕಾರ ಗುಣ ಅಂತ ಕೇಳ್ತಾರೆ, ಅವಾಗ ಇದನ್ನೇ ಉತ್ತರಗಳನ್ನು ಬರೀರಿ. पंडित राजकिशोर गरीब मजदूरों के नेता है जो मजदूरों के दुख दर्द में उनकी सहायता करते हैं. दूसरा, वे बहुत दयालु है क्योंकि जब बसंत उनको कोई चीज़ खरीदने को कहता है तो आवश्यकता न होने पर भी वे छलनी खरीदते हैं. छुट्टा न होने पर बसंत पर विश्वास करके नोट बुनाने भेजते हैं. जब बसंत नहीं लौटता तो वे वापस घर चले जाते हैं. जब वे बसंत की मोटार दुर्घटना के बारे में सुनते हैं, जो मिलने पर उसके घर जाते हैं ಅಂತಕ್ಕಂಥದ್ದಿತ್ತು. ಸೊ ಇಷ್ಟು ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಬಸಂತನ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಬಸಂತ್ ಏಕ ईमानदार लड़का है ಅಂತ ಇದೆ. ಸೊ ವೆರಿ ಸಿಂಪಲ್, ನೀವೇನು ಮಾಡ್ಬೋದು? बसंत एक ईमानदार लड़का है क्योंकि वह मेहनत करके अपने और अपने भाई का पेट पालता है. उसके लिए वह बाजार में बटन, दिया सलाई और छलनी बेचता था. जब पंडित राजकिशोर उसे बिना कुछ खरीदे 2 पैसा देना चाहते थे तो वह भीख समझकर इनकार कर देता है. जब वह पंडित राजकिशोर के छुट्टे पैसे बुनाने जाता है तो मोटार दुर्घटना के कारण नोट नहीं पाता है, तो उसे लौटाने के लिए वह अपने छोटे भाई प्रताप को किशनगंज राजकिशोर के घर भेजता है. यह सब दर्शाता है कि एस बसंत एक ईमानदार लड़का है ಅಂತ ಬರೀರಿ ಸಾಕು. ಇನ್ನು ಪದ್ಯ ಅಂತೂ ಇದು ಬರೋದಿಲ್ಲ. ಸೊ ನೀವು 3 ಪದ್ಯಗಳನ್ನು ಓದ್ಕೊಳ್ಬೇಕಾಗ್ತದೆ. ಸೊ ಫಸ್ಟ್ ಒನ್ ಮಾತೃಭೂಮಿಯಲ್ಲಿರ್ತಕ್ಕಂಥ ಒಂದು ಪ್ಯಾರ ಇದೆ. ಸೆಕೆಂಡ್ ಅಭಿನವ ಮನುಷ್ಯದಲ್ಲಿರ್ತಕ್ಕಂಥದ್ದು ಒಂದು ಪ್ಯಾರ ಇದೆ. ಓಕೆನಾ? ನೆಕ್ಸ್ಟ್ 3 ತುಳಸಿ ಕೆ ದೋಹೆದಲ್ಲಿರ್ತಕ್ಕಂಥ ದೋಹಾಗಳಿದ್ದಾವೆ. ಇಷ್ಟು 3 ಮಾಡಿದರೆ ಸೊ ಇದರಲ್ಲಿ ನನಗೆ ಒಂದು ಖಂಡಿತವಾಗಿ 4 ಅಂಕಕ್ಕೆ ಬರ್ತದೆ. ಇದು ಬರೋದಿಲ್ಲ, ಡೋಂಟ್ ವರಿ. ಇನ್ನು ಪತ್ರ ನಿಬಂಧಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನ ಕೇಳಿದ್ದಾರೆ. ಅದರಲ್ಲಿ ಪ್ರಸ್ತಾವನಾ, ಸ್ವಚ್ಛ ಭಾರತ ಅಭಿಯಾನ का महत्व, स्वच्छता के उपाय, उपसंहार, नारी तुम केवल श्रद्धा हो ಕೇಳಿದ್ದಾರೆ. विषय प्रवेश, प्राचीन काल में भारतीय समाज में नारी का स्थान, विषय विस्तार, उपसंहार. ಇಂಟರ್ನೆಟ್ದಲ್ಲಿ ಪ್ರಸ್ತಾವನಾ, ಅರ್ಥ, ಲಾಭ, ಹಾನಿ. ಆಲ್ರೆಡಿ ಈ ಪಾಠ ನಿಮಗೆ ಇದೆ, ನಿಮಗೆ ಈಜಿ ಅನ್ನಿಸ್ತದೆ. ಇದ್ರ ಜೊತೆಗೆ ನಾನು ಏನು ಹೇಳ್ತೀನಿ ನಿಮಗೆ, ಜನಸಂಖ್ಯಾ ವೃದ್ಧಿ ಒಂದನ್ನು ನೋಡ್ಕೊಂಡು ಹೋಗಿ. ಸೊ ಜನಸಂಖ್ಯಾ ವೃದ್ಧಿ ಮತ್ತು ಇಂಟರ್ನೆಟ್ಟಲ್ಲಿ ಒಂದು ಅಂತಲೂ ಕೂಡ ಬಂದೇ ಬರ್ತದೆ. ಸೊ ಪೀಠಿಕೆ ಬರೀರಿ ಫಸ್ಟು, ಇದು ಪ್ರಸ್ತಾವನಾ ಬರೀರಿ, ಅದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ವಿಷಯದ ಬೆಳವಣಿಗೆಗೆ 2 ಅಂಕ, ಲಾಸ್ಟ್ಗೆ 1 ಅಂಕ. ಇನ್ನು ನೆಕ್ಸ್ಟ್ ನಾನು ಒಂದೇ ಹೇಳೋದನ್ನಂದ್ರಪ್ಪ ಅಂದರೆ ಚುಟ್ಟಿ ಪತ್ರ ಬರೆಯೋದನ್ನು ಕಲ್ಕೊಡ್ರಿ. ಸೊ ಚುಟ್ಟಿ ಪತ್ರ ಬರೀಬೇಕಾದ್ರೆ ಫಸ್ಟ್ ಟಿಕೆಟ್ ಡೇಟ್ ಹಾಕ್ಕೊಡ್ರಿ, ಪ್ರೇಷಕ್ ಬರ್ಕೊಡ್ರಿ, ಎಲ್ಲ ನಿಮ್ಮ ಹೆಸರು ಬರೀರಿ. ಆಮೇಲೆ ಸೇವಾಮೆ ಬರೀರಿ, ನಿಮ್ಮ ಹೆಡ್ ಮಾಸ್ಟರ್ಗೆ ಬರೀ ಅಂದರೆ ಹೆಡ್ ಮಾಸ್ಟ್ರು ಶಾಲೆ ಹೆಸರು ಬರೋದು, ಆದರಣೀಯ ಮಹೋದಯ ಬರೀರಿ, ವಿಷಯ ಬರೀರಿ, ಪತ್ರದ ಕಲರ್ ಎಷ್ಟು ದಿನ ಚುಟ್ಟಿ ಏಕೆ ಅಂತ ಬರೋದು, ಲಾಸ್ಟ್ ಆಪ್ಕಾ ಭವದೀಯ ಅಥವಾ ಭವದೀಯ ಅಂತ ಬರೀರಿ, ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಬರೆದ್ರೆ ಲೆಟರ್ ಆಗ್ತದೆ. 5ಕ್ಕೆ 5 ಮಾರ್ಕ್ಸ್ ಕೊಡ್ತಾರೆ. ಇಷ್ಟು ಹಿಂದಿಯಲ್ಲಿರ್ತಕ್ಕಂಥ ಕ್ವಶನ್ ಪೇಪರು ಒಂದು ಮಾಡೆಲ್ ಆಗಿರ್ತಕ್ಕಂಥದ್ದಿತ್ತು ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್, ಶೇರ್